ಇವತ್ತು ಹೆಲ್ತಿ ಟೇಸ್ಟಿ ಆದ ರಾಗಿ ಉಪ್ಪಿಟ್ಟನ್ನು ಮಾಡೋಣ. ಅದಕ್ಕೆ ನಾನು ಮೊದಲೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸ್, ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಸ್ಟವ್ ಮೇಲೆ ಆಯಿಲ್ ಕಾಯೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡಬೇಕು. ಎಲ್ಲ ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಬಂದಮೇಲೆ ಅದಕ್ಕೆ ಕರಿಬೇವು, ಹೆಚ್ಚಿಟ್ಟಿರೋ ತರಕಾರಿಗಳನ್ನೆಲ್ಲ ಹಾಕಬೇಕು. ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಅದರ 3 ಕಪ್ಪಷ್ಟು ನೀರನ್ನು ಹಾಕಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನು ಸ್ವಲ್ಪ ಫ್ರೈ ಮಾಡಬೇಕು. ರಾಗಿ ಹಿಟ್ಟಲ್ಲಿ ಸ್ವಲ್ಪ ಬಾಂಬೆ ರವೆನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಉಪ್ಪಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಮಗೆ ಸಿಗುತ್ತೆ ರವೆ ಹಾಕಿದ್ರೆ. ತರಕಾರಿ ಎಲ್ಲ ಬೆಂದಾದಮೇಲೆ ರವೆ ಮತ್ತು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಪ್ಪಲ್ಲಿ. ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಈಗ ಅದರ 3 ಕಪ್ಪು ಅಳತೆಯಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಗಂಟಾಗದಿರೋ ಥರ ಸ್ಟಿರ್ ಮಾಡ್ತಾ ಇರಬೇಕು, ಕಲಿಸ್ತಾ ಇರಬೇಕು. ಅದನ್ನು ಸ್ವಲ್ಪ ಬೇಯೋವರೆಗೂ. ಇಲ್ಲ ಅಂದರೆ ಗಂಟುಗಳಾಗುತ್ತೆ. ಅದನ್ನು ಆಗಬಾರ್ದು ಅಂದರೆ ನಾವು ಸ್ವಲ್ಪ ಸ್ಟಿರ್ ಮಾಡ್ತಾ ಇರಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ರಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಕಾಯಿ ತುರಿನೂ ಆ್ಯಡ್ ಮಾಡ್ಕೋಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನಲ್ಲಿ ಸ್ಕಿಪ್ ಮಾಡಿದ್ದೀನಿ. ಇದ್ರ ಜೊತೆಗೆ